ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶ್ರಾವಣ ಮಾಸ ಬಂತು ಅಂತ ಹೇಳಿ ನೀವೇನಾದರೂ ಮದುವೆ ಮುಹೂರ್ತಗಳನ್ನು ಇಟ್ಕೊಂಡಿದ್ದೀರಾ? ಹಾಗಾದರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಆಪತ್ತು ತಪ್ಪಿದ್ದಲ್ಲ. ಯಾಕೆ, ಏನು, ಎತ್ತ ಅನ್ನುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವಿಡಿಯೋನಲ್ಲಿ ನಾವು ಮುಂದುವರಿಯೋದಾಯಿತು ಅಂತ ಹೇಳಿದ್ರೆ, ಆಷಾಢ ಕಳೀತಾ ಇದೆ, ಶ್ರಾವಣ ಬರ್ತಾ ಇದೆ. ಶ್ರಾವಣದಿಂದ ಶುರುವಾಗುತ್ತೆ ಸಾಲು ಹಬ್ಬಗಳು, ಸಾಲು ಶುಭ ಕಾರ್ಯಗಳು, ವೃದ್ಧಿ ಕಾರ್ಯಗಳೆಲ್ಲ ನಡೆಯುತ್ತೆ. ವೃದ್ಧಿ ಕಾರ್ಯಗಳು ಅಂತ ಹೇಳಿದ್ರೆ ಒಂದು ಗೃಹ ಪ್ರವೇಶವಾಗಿರಲಿ, ಉಪನಯನವಾಗಿರಲಿ, ವಿವಾಹವಾಗಿರಲಿ, ನಾಮಕರಣ, ಹೀಗೆ ಹಲವು ವೃದ್ಧಿ ಕಾರ್ಯಗಳನ್ನು ಮಾಡ್ಕೋತೀರ. ಇಂತಹ ಸಂದರ್ಭದೊಳಗಡೆ ಹಲವಾರು ಜನ ಶ್ರಾವಣ ಮಾಸದಲ್ಲಿ, ಗುರುಗಳೇ ಶ್ರಾವಣ ಮಾಸ ಬಂತು, ನನ್ನ ಮಕ್ಕಳಿಗೆ ವಿವಾಹಕ್ಕೆ ಮುಹೂರ್ತಗಳು ಬೇಕು, ಡೇಟ್ ಕೊಡಿ ಅಂತ ತುಂಬ ಜನ ಕೇಳುತ್ತಾರೆ. ಆದರೆ ಈ ವರ್ಷ ಕೇವಲ ಶ್ರಾವಣವಲ್ಲ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ ಇಷ್ಟು ಮಾಸಗಳಲ್ಲೂ ಯಾವುದೇ ರೀತಿಯಾಗಿರತಕ್ಕಂತಹ ವಿವಾಹಕ್ಕೆ ಯೋಗ್ಯ ಮುಹೂರ್ತಗಳು ಇಲ್ಲ. ಹಾಗಾಗಿ ಈ ಮಾಸಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿವಾಹದ ಒಂದು ವಿಚಾರಗಳನ್ನು ಇಟ್ಕೊಳ್ಳೋದೇ ಆಯಿತು ಅಂತ ಹೇಳಿದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಗಂಡಾಂತರಗಳು ಬರುತ್ತೆ. ಅದರಲ್ಲೂ ಆಶ್ವಯುಜ ಮಾಸದಲ್ಲಿ ಒಂದೇ ಒಂದು ಮುಹೂರ್ತ ಇರತಕ್ಕಂಥದ್ದು, ಅದು 19ನೇ ತಾರೀಕು ಅಕ್ಟೋಬರ್, ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ. ಅದೊಂದು ಮುಹೂರ್ತವನ್ನು ಆಶ್ವಯುಜ ಮಾಸದಲ್ಲಿ ಹೊರತುಪಡಿಸಿದರೆ ಇನ್ಯಾವುದೂ ಸಹ ಇಲ್ಲ. ಇಂತಹ ಟೈಮ್ಗಳಲ್ಲಿ ಕೆಲವೊಬ್ಬರು ಏನು ಮಾಡ್ತೀರಿ, ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಚೌಟ್ರಿನ ಬುಕ್ ಮಾಡ್ಕೊಂಡು ಬಂದು ಆಮೇಲೆ ಆ ಡೇಟಿಗೆ ಅನುಸಾರವಾಗಿ ನೀವು ಮುಹೂರ್ತವನ್ನು ಗುರುತು ಹಾಕಿಸ್ಕೊಂಡು ಹೋಗ್ತೀರಿ. ಹೀಗೆಲ್ಲ ಆಗ್ತಿರೋದೇ ಹಾಗೆ. ನಮ್ಗೆ ಶನಿವಾರ ಭಾನುವಾರ ಚೌಟ್ರಿ ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ ಗುರುಗಳೇ, ಶನಿವಾರನೇ ಬೇಕು, ಭಾನುವಾರನೇ ಬೇಕು. ಆ ಥರದವ್ರು ಬಂತು ಅಂತ ಹೇಳಿದ್ರೆ ನೀವು ಹೋಗ್ತಾ ಇರಿ ಅಂತಲೇ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಮುಹೂರ್ತ ಇದ್ದಾಗ ನಾವು ಮದುವೆ ಮಾಡ್ಕೋಬೇಕೇ ಹೊರತು ಮುಹೂರ್ತವಿಲ್ಲದಾಗಲ್ಲ. ಅದೆಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಇರೇ ಬಿಡ್ರಿ ನಿಮ್ಮ ಮುಹೂರ್ತದ ಕಥೆ ಎಲ್ಲ ನಮಗೆ ಗೊತ್ತಿಲ್ವಾ? ಎಷ್ಟೊಂದು ಜನ ಓಡ್ ಹೋಗಿ ಮದುವೆ ಮಾಡ್ಕೊತಾರೆ, ಅವ್ರಿಗೆ ಮುಹೂರ್ತ ಬೇಕಿದೆಯಾ? ಓಡ್ ಹೋಗಿ ಮದುವೆ ಮಾಡ್ಕೊಂಡವ್ರು ಎಷ್ಟು ಜನ ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಎಲ್ಲವನ್ನು ಜಾತಕನ ಹೊಂದಾಣಿಕೆ ಮಾಡಿಸಿನೂ ಮದುವೆ ಮಾಡಿಕೊಂಡ್ರು ಎಡವಟ್ಟುಗಳೇ ಆಗ್ತಾಯಿದೆ. ಯಾಕಂದರೆ ಮುಹೂರ್ತದ ದಿನಾಂಕಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಯಾರೂ ಸಹ ಈಗಿನ ಕಾಲಕ್ಕೆ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ. ಬಲ್ಲವರೂ ಸಹ ಅದ್ರ ಬಗ್ಗೆ ಅರಿವನ್ನು ಹೇಳ್ತಾ ಇಲ್ಲ. ಇದು ಬಹಳ ದೋಷಕರವಾದ ವಿಚಾರ, ಖೇದಕರವಾದ ವಿಚಾರ. ಇಂತಹ ದುರವಸ್ಥೆ ಇರತಕ್ಕಂತಹ ದುರ್ಮಾಸಗಳಲ್ಲಿ ಅಥವಾ ನಿಮಗೆ ಘಾತಕ ತಂದುಕೊಡ್ತಕ್ಕಂತಹ ಮಾಸಗಳಲ್ಲಿ ನೀವು ಮದುವೆ ಆಗಿದ್ದೇ ಆದರೆ ಎಷ್ಟೇ ಗಣಕೂಟಗಳು ಹೊಂದಾಣಿಕೆ ಆಗಿರಲಿ, 36ಕ್ಕೆ 36 ಆಗಿರಲಿ, 10ಕ್ಕೆ 10 ಬಂದಿರಲಿ, ಸೂರ್ಯ ಸಿದ್ಧಾಂತದ ಪ್ರಕಾರವಾಗಲಿ, ಚಂದ್ರ ಸಿದ್ಧಾಂತದ ಪ್ರಕಾರವಾಗಲಿ, ಯಾವುದೇ ಸಿದ್ಧಾಂತದ ಪ್ರಕಾರವಾಗಲಿ, ಅಲ್ಲಿ ಅಂಕಗಳು ಮುಖ್ಯವಾಗಿರಲ್ಲದೆ ಮುಹೂರ್ತದ ಕಾಲಮಾನದ ಆಧಾರದಲ್ಲಿ ನಿಮ್ಮ ವೈಯಕ್ತಿಕ ಬದುಕುಗಳು ನಿರ್ಧಾರವಾಗುತ್ತೆ. ಹಾಗಾಗಿ ಈ ಸಮಯ ಸಂದರ್ಭಗಳಲ್ಲಿ ಏನಾದರೂ ನೀವು ಮದುವೆ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಿಕೊಂಡಿದ್ದೆ ಆದರೆ ಅದು ಹೆಚ್ಚಿಗೆ ದಿನ ಊರ್ಜಿತವಾಗಿ ಬಾಳಲ್ಲ. ನಿಮ್ಮ ಸಂಸಾರದಲ್ಲಿ ಸುಖ ಸೌಖ್ಯ ಸೌಕರ್ಯಗಳು ವೃದ್ಧಿ ಆಗಲ್ಲ. ಬರೆದಿಟ್ಕೋಬೇಕು. ಸುಮ್ಮನೆ ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ ಅಂತ ಕೂತ್ಕೊಳ್ಳೋದಕ್ಕೆ ಆಗಲ್ಲ. ಮಾಸಗಳು ಒಳ್ಳೆಯದ್ದೇ, ಆದರೆ ಮಾಸಗಳಲ್ಲಿ ಕೆಲವೊಮ್ಮೆ ನಮಗೆ ಅವಶ್ಯಕತೆ ಇರತಕ್ಕಂತಹ ಮುಹೂರ್ತಗಳು ಬೇಕಲ್ವಾ? ಅವಶ್ಯಕತೆ ಇರತಕ್ಕಂತಹ ಮುಹೂರ್ತಗಳು ಇಲ್ಲ ಅಂತಂದಾಗ ಬಹಳ ಸಮಸ್ಯೆಗಳುಂಟಾಗುತ್ತೆ. ಎಷ್ಟೋ ಬಾರಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೋಸ್ಕರವಾಗಿ ನಿಮಗೆ ಬೇಕಾದಂತಹ ಮುಹೂರ್ತಗಳನ್ನು ನಿಗದಿ ಮಾಡುವಂತಹ ಸಮಯ ಸಂದರ್ಭ ಅದೆಷ್ಟೋ ಪಂಡಿತರುಗಳಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಅನುಸಾರವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವೂ ಸಹ ಜೀವನ ಒಂದಿನಕ್ಕೆ 2 ದಿನಕ್ಕೆ ಮುಗಿಯುವಂಥದ್ದಲ್ಲ. ಅದರಲ್ಲೂ ಸಂಸಾರದ ಜೀವನ ಅಂದರೆ ತುಂಬ ದೊಡ್ಡ ಮಟ್ಟದ ವ್ಯಾಪ್ತ ಇರತಕ್ಕಂಥದ್ದು, ವಿಶಾಲವಾಗಿ ಇರತಕ್ಕಂಥದ್ದು. ಅದು ಆಗಬೇಕು, ಅದು ಸರಿಯಾಗಿ ಇರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಜೀವನ ಸರಿಯಾಗಿ ಕಟ್ಕೋತಾ ಹೋಗಬೇಕು. ಹಾಗಾಗಿ ಮುಹೂರ್ತಗಳಿಲ್ಲದ
ಈ ಒಂದು ಮಾಸಗಳಲ್ಲಿ ಆಶ್ವೀಜ ಮಾಸದಲ್ಲಿ ಒಂದೇ ಒಂದು ಮುಹೂರ್ತ ಅದು ಬಿಟ್ಟರೆ ಇನ್ಯಾವುದು ಸಹ ಇಲ್ಲದ ಕಾರಣ ವಿವಾಹಾದಿ ಅಥವಾ ಇನ್ನಿತರ ಯಾವುದೇ ರೀತಿಯ ವೃದ್ಧಿ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂತಹದ್ದು ಬಹಳ ಅಪಗೇಡಿತನವಾಗ್ತದೆ. ಬಹಳ ಸಮಸ್ಯೆಗಳನ್ನು ನೀವು ಬದುಕಿನಲ್ಲಿ ಎದುರಿಸಬೇಕಾಗತ್ತೆ. ಸಂಸಾರದಲ್ಲಿ ಸಾಮರಸ್ಯ ಇರೋದಿಲ್ಲ. ಕೆಲವೊಮ್ಮೆ ರಾಹುಕೇತುಗಳ ಒಂದು ಪ್ರಭಾವಕ್ಕೆ ಮುಹೂರ್ತವೇನಾದರೂ ಸಿಲುಕು ಹಾಕ್ಕೊಂಡಾಗ ನಿಮಗೆ ವಿಚ್ಛೇದನದ ಯೋಗ ಅಥವಾ ವೈಧವ್ಯ ವಿಧೃತ್ವದ ಯೋಗಗಳು ಆ ರೀತಿಯಾಗೆಲ್ಲ ಪ್ರಾಪ್ತವಾಗಿಬಿಡುತ್ತೆ. ಕೆಲವೇ ಮದುವೆ ಮಾಡ್ಕೊಂಡು 1 ವರ್ಷ 2 ವರ್ಷವೂ ಸಂಸಾರ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿ ಆಗಿ ತುಂಬ ಜನ ಅವಸ್ಥೆಗಳನ್ನು ಪಡ್ತಾ ಇರುವಂಥದ್ದು ಇದೆ. ಹಾಗಾಗಿ ಎಲ್ಲವನ್ನ ಪರಿಶೀಲಿಸಿ ಪ್ರತಿಯೊಂದನ್ನೂ ಸಹ ಗಣನೆಗೆ ತೆಗೆದುಕೊಂಡು ಜೀವನನ ಮಾಡ್ಕೋತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಮಾಸಗಳಲ್ಲಿ ಶುಭ ಕಾರ್ಯಗಳೇನಾದರೂ ಇತ್ತು ಅಂದರೆ ಮುಂಬರುವಂತಹ ಮಾಘದವರೆಗೂ ನೀವು ಮುಂದಕ್ಕೆ ಹಾಕ್ಕೊಳ್ತಾ ಹೋಗಿ. ಜೊತೆಗೆ ದಕ್ಷಿಣಾಯನ ಬೇರೆ ಇರೋದ್ರಿಂದಾಗಿ ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭವಾಗುವುದವರೆಗೂ ಸಹ ವಿವಾಹಾದಿ ಮತ್ತು ಇನ್ನಿತರ ಇನ್ಯಾವುದೇ ವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಹೋಗೋದು ಬೇಡ. ಮುಂದಿನ ದಿನಮಾನಗಳು ಚೆನ್ನಾಗಿರುತ್ತವೆ, ಹಾಗೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.